ಸೊ ಬೆಂಗಳೂರಿಗೆ ನಾವು ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ. ನಾವೊಂದು ಬೆಂಗಳೂರು ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ ವಿಲ್ ಲೀಡ್ ಆಲ್ವೇಸ್ ಅಂಡ್ ಅದರ್ಸ್ ಹ್ಯಾಸ್ ಟು ಫಾಲೋ. ಸೊ ಬ್ಯಾಂಗ್ಳೂರ್ಗೆ ಚಾಲೆಂಜಸ್ ಇದೆ, ವಿಲ್ ಸಕ್ಸಸ್. ಸಿಟೀಸ್ ಆರ್ ನಾಟ್ ಜಡ್ಜ್ ಬೈ ಕಂಪ್ಲೇಂಟ್ಸ್ ಬಟ್ ಬೈ ಕಾಂಟ್ರಿಬ್ಯೂಷನ್. ಸೊ ಬ್ಯಾಂಗ್ಳೂರ್ ಯಾವಾಗಲೂ ಕೂಡ ಎತ್ತರವಾಗಿ ಬೆಳೀತದೆ. ಸೊ ನಾನು ಹೈದರಾಬಾದು ಬೇರೆ ಬೇರೆ ಸಿಟಿ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಐ ಡೋಂಟ್ ವಾಂಟ್. ಎನಿವೇ ಇಡೀ ರಾಜ್ಯದ ಜನ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರೆಲ್ಲ ಬೆಂಗಳೂರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಪೊಲಿಟಿಕಲ್ ಲೀಡರ್ಸ್ ಯಾಕೆಂದ್ರೆ ನಾವು ಮಾಡಿರುವಂಥ ಪಾಲಿಸಿಗಳಲ್ಲಿ ಬೆಂಗಳೂರು ಇವತ್ತು ಬೆಳೆದಿದೆ. ಸರ್ಕಾರ ಏನು ಕಾಂಟ್ರಿಬ್ಯೂಷನ್ ಮಾಡಿದೆ ಹೋದ್ರು ಕೂಡ ವೇರಿಯಸ್ ಪಾಲಿಸಿನ ನಾವೆಲ್ಲ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಜನರಿಗೆ. ಆ ಪಾಲಿಸಿ ಪ್ರಕಾರ ಇಲ್ಲಿರುವಂಥ ವೆದರು, ಇಲ್ಲಿರುವಂಥ ಕಲ್ಚರು, ಇಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ಸು, ಇಲ್ಲಿರುವಂಥ ವಿದ್ಯಾವಂತರು ಇನ್ ಆಲ್ ಸೆಕ್ಟರ್ ಹ್ಯಾಸ್ ಮೇಡ್ ಬ್ಯಾಂಗ್ಳೂರ್ ಪ್ರೌಡ್. ಸೊ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಆದಷ್ಟು ಎಲ್ಲೆಲ್ಲಿ ಬೇಕೋ ಅದಕ್ಕೆಲ್ಲ ಸೆಕ್ಟರಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ, ನಾನು ಎಲ್ಲರ ಶಾಸಕರು ಹೇಳಿದಷ್ಟೇ, ನೀವು ಇದಕ್ಕೆ ಬೆಂಗಳೂರಿಗೆ ಸೇರಿಲ್ಲದೆ ಇರ್ಬೋದು, ಬಟ್ ನಿಮ್ಮ ಹೃದಯ ಬೆಂಗಳೂರಿದು. ಸೊ ಇದನ್ನು ನೀವು ಕಾಪಾಡಬೇಕು, ನಾವೆಲ್ಲ ಸೇರಿ ಕಾಪಾಡಬೇಕು. ಸೊ ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ನಾನು ಹಿಂದೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಜಾಯ್ನಿಂಗ್ ಟುಗೆದರ್. ಅಶೋಕ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಹಂಗೆ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ಸೇರಿ ಬೆಂಗಳೂರಿಗೋಸ್ಕರ, ರಾಜ್ಯಕ್ಕೋಸ್ಕರ ಒಳ್ಳೆ ಕೆಲಸ ಮಾಡೋಣ. ತಮ್ಮ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ಈಗೊಂದು ಪ್ರಕಟಣೆ. ಪ್ರಸ್ತಾವ ಅಧಿವೇಶನದಲ್ಲಿ ಈ ಕೆಳಕಂಡ ಮಾನ್ಯ ಸದಸ್ಯರುಗಳು ಮತ್ತು ಆಯ್ತು, ಪ್ರತಿಪಕ್ಷ ಮಾತಾಡ್ತಿದ್ದಾರೆ. ಇಲ್ಲ ಇಲ್ಲ ಸಾಕು, ಪ್ರತಿಪಕ್ಷ ಮಾತಾಡಿ. ಅಧ್ಯಕ್ಷ ಪ್ರತಿಪಕ್ಷ ನಾಯಕರೇ, ಮಾತಾಡಿದ್ದಾರೆ. ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ, ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ. ಬಹಳ ಸಂತೋಷ ಆಯ್ತು. ಪ್ರತಿಭಟನೆ ಮಾತಾಡ್ತಾರೆ. ಬೆಂಗಳೂರಿಗೆ ಒಳ್ಳೆ ಕೊಟ್ಟಿದ್ದಾರೆ, ಒಳ್ಳೇದು ಹೇಳ್ತಾರೆ. ಅಣ್ಣ ಒಂದ್ ನಿಮಿಷ, ಮಾತಾಡಬೇಡಿ, ಹೇಳ್ದು ಕೇಳಿ. ಒಂದ್ ಸೆಕೆಂಡ್, ಇದನ್ನ ಕಮ್ಮಿ ಮಾಡ್ತೀರಾ ಜಾಸ್ತಿ ಮಾಡ್ತೀರಾ? ಆಯ್ತು, ಮತ್ತೆ ಹೇಳ್ತಾರೆ. ಒಂದ್ ನಿಮಿಷ, ಆಯ್ತಲ್ಲ, ಅದು ಹೇಳಿ. ಆಯ್ತು, ಮತ್ತೆ ಎಷ್ಟು ಹೇಳ್ತೀರಿ? ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್. ಈಗ ಉಪಮುಖ್ಯಮಂತ್ರಿಗಳೇ ಮತ್ತೆ ಮತ್ತೆ ರಿಪ್ಲೈ ಮಾಡಿ ಕೇಳಿ, ಕ್ವಶನ್ ಇರ್ಲಿಕ್ಕೆ ಆಗುದಿಲ್ಲ. 10 ಸತಿ ಅಶೋಕ್ ಆಯ್ತು, ಒಂದ್ ಸೆಕೆಂಡ್, ಒಂದ್ ನಿಮಿಷ. ಆಯ್ತು ಮುನಿರತ್ನ ಅವರೇ, ಒಂದ್ ಸೆಕೆಂಡ್. ಆಯ್ತು, ಒಂದು ಪ್ರಕಟಣೆ ಮಾಡಿ. ಒಂದ್ ಸೆಕೆಂಡ್, ಒಂದು ಪ್ರಕಟಣೆಯಲ್ಲಿ ಕೇಳಿ, ಒಂದು ಪ್ರಕಟಣೆ ಕೇಳಿ ಇಲ್ಲಿ. ಒಂದ್ ಸೆಕೆಂಡ್ ಮುನಿರತ್ನ ಅವರೇ, ಮೈಕ್ ನತ್ ವಿಲ್ ಗೋ ರೆಕಾರ್ಡ್. ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಕಂಡ ಮಾನ್ಯ ಸದಸ್ಯರು ಅವರ ಮುಂದೆ ಸೂಚಿಸುವ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿಯನ್ನು ಕೋರಿರುತ್ತಾರೆ. ಮಹೇಶ್ ತೆಂಗಿನಕಾಯಿ ದಿನಾಂಕ 16/3/2026 ಮತ್ತು 23/3/2026 ಡಾಕ್ಟರ್ ಶ್ರೀನಿವಾಸ್ ಎಂಟಿ ದಿನಾಂಕ 18/3/2026 ಸಿ.ಕೆ. ರಾಮಮೂರ್ತಿ ದಿನಾಂಕ 23/3/2026 ಜಗದೀಶ್ ಗೊಡಗಂಟಿ ದಿನಾಂಕ 23/3/2026 26/3/2026 ಎಸ್.ಆರ್. ವಿಶ್ವನಾಥ್ ದಿನಾಂಕ 24/3/2026 26/3/2026 ನಯನ ಮೋಟಮ್ಮ ದಿನಾಂಕ 25/3/2026 ಮತ್ತು 26/3/2026 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಈಗ ಪ್ರಶ್ನೋತ್ತರ. ದಿನೇಶ್ ಗುಂಡೂರಾವ್ ಅವರು ಒಂದ್ ಸೆಕೆಂಡ್. ಈಗ ಕೆಲವು ಮಂತ್ರಿಗಳಿಗೆ ಬಹುಶಃ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿದ್ದ ಕಾರಣ ಈಗ ಆಯ್ತು ನೋಡಿ, ಮತ್ತೆ ಮಾತಾಡಿ, ಚರ್ಚೆ ಮುಗಿದಿದೆ. ಈಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.